ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಕೆಲ ಶಾಸಕರು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದರಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಕೂಡ ಒಬ್ರು. 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅಟ್ಲೀಸ್ಟ್ ಈ ಬಾರಿನಾದ್ರೂ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಅವರ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅವರ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸಚಿವ ಸ್ಥಾನ ನೀಡಬೇಕು ಅಂತ ಪ್ರಸಾದ್ ಅಬ್ಬಯ್ಯ ಬೆಂಬಲಿಗರು ಒತ್ತಡ ಹಾಕ್ತಾ ಇದ್ದು ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರಂತೆ ಅವರ ಬೆಂಬಲಿಗರು. ಪ್ರಸಾದ್ ಅಬ್ಬಯ್ಯ 3 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಶಾಸಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ತಾರೆ. ಬಡವರು, ಕಾರ್ಮಿಕರು, ದಲಿತರು, ಹಿಂದುಳಿದವರ ಪರ ಹೋರಾಟ ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಬಾರಿನಾದ್ರೂ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಅವರ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಹೆಚ್ಚು ಅನುಭವ ಹೊಂದಿರುವ ದಕ್ಷ ಪ್ರಾಮಾಣಿಕ ನಾಯಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಡಿ, ಪ್ರಾದೇಶಿಕ ಸಮತೋಲನ ಸಂದೇಶವನ್ನ ರವಾನೆ ಮಾಡಬೇಕು ಆ ಮೂಲಕ ಅಂತ ಬೆಂಬಲಿಗರು ಕೇಳ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕನ್ಸಿಡರ್ ಆಗಬೇಕು ಪ್ರಸಾದ್ ಅಬ್ಬಯ್ಯ ಅವರು ಅನ್ನೋ ರೀತಿಯಲ್ಲಿ ಬೆಂಬಲಿಗರು ಕೇಳ್ಕೊಂಡಿದ್ದಾರೆ. ಪಟ್ಟ ಸುಧಾ ಕೊಟ್ಟರು, ಭಾಳ ಕಡೆ ಓಡಾಡಿದ್ವು, ಯಾರಿಗೂ ನಮ್ಗೆ ಹಚ್ಕೊಲಿಲ್ಲ. ನಮ್ಮೆಲ್ಲ ಅಕ್ಕ ತಂಗಿಯರಾಗಲಿ, ಅಣ್ಣ ತಮ್ಮರಾಗಲಿ, ಎಲ್ಲ ಸಮಾಜದ ಹಿರಿಯರಾಗಲಿ, ಯಾಕಂದ್ರೆ ಇವತ್ತಿನ ದಿವಸ ನಮ್ಗೆ ಭಾಳ ಪ್ರಶಾಸದ ಸರ್ ಅವ್ರ ಮ್ಯಾಗ ಭಾಳ ವಿಶ್ವಾಸ ಐತಿ. ಯಾಕಂದ್ರೆ ಹಿಂದಲಿಂದ ಯಾವ MLA ಮರ್ಲಿಂದ ಆರ್ಸಿ ಬಂದಾರ, ಅಲ್ಲಿಂದ ಹಿಡಿದು ಇಲ್ಲಿ ಮಠ ಒಬ್ಬರು ಬಡವರು ಬಿಟ್ಟಿಲ್ಲ. ಅವರು ವಿಶ್ವಾಸ ಗಳಿಸ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೂರ್ವ ಭಾಗದಲ್ಲಿ ಸುಮಾರು ಕೆಲಸಗಳು ಆಗಿದ್ದಾವೆ. ಅನೇಕ ಸಮುದಾಯ ಭವನ ಕಟ್ಟಿದ್ದಾರೆ, ಅನೇಕ ಹಾಸ್ಪಿಟಲ್ಗಳನ್ನು ಕಟ್ಟಿದ್ದಾರೆ, ಅನೇಕ ಇನ್ನೊಂದು ಭಾಳ ರೀ ಒಂದು ಸಣ್ಣ ಸಣ್ಣ ಕಾಲನಿ ಇದ್ದರೂ ಅಲ್ಲಿ ಒಂದು ಸಮುದಾಯ ಭವನ, ಒಳ್ಳೆಯ ಸಮುದಾಯ ಭವನ ಕೊಟ್ಟಿದ್ದಾರೆ. ಇನ್ನು ಬಡವರು ಇವತ್ತು ನಾವೆಲ್ಲ ಕೂಡಿ ಮತ್ತು ನಾವು ಪ್ರಸಾದ್ ಅಬ್ಬಯ್ಯ ಸರ್ ಅವರಿಗೆ ಮತ್ತು ನಾವು ಹೆಚ್ಚಿನ ಸ್ಥಾನಮಾನ ಕೊಟ್ಟು ಸಚಿವ ಸ್ಥಾನಮಾನ ಕೊಡ್ಬೇಕಂತೇಳಿ ನಾವೆಲ್ಲ ಕೂಡಿ ಮಾತಾಡ್ಕೊಂಡೇವ್ರಿ. ನೋಡ್ರಿ, ಇಲ್ಲಿ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ ಅಂದ್ರೆ ಈ ಕ್ಷೇತ್ರಕ್ಕೆ ಒಂದು ಬಡವ್ರ ಸಂಬಂಧ ತಂದೆ ತಾಯಿಗಿಂತ ತಂದೆ ತಾಯಿಯರು ಅಷ್ಟು ನೋಡ್ತಾರಿಲ್ಲ ಗೊತ್ತಿಲ್ಲ. ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ ತಂದೆ ತಾಯಿ ಮಕ್ಳು ಹೆಂಗ್ ಸಾಕ್ತಾರಲ್ಲ ಆ ತರ ಕ್ಷೇತ್ರದ ಜನಕ್ಕೆ ಸಾಕ್ತಾರೆ. ಯಾಕಂದ್ರೆ ಆ ರೀತಿ ನೋಡ್ತಾರ. ಯಾಕಂದ್ರೆ ಒಂದಲ್ಲ ಎರಡಲ್ಲ 3 ಸರ್ತ ಗೆದ್ದವ್ರ ಅಂಥವ್ರು ಸಚಿವ ಸ್ಥಾನ ಕೊಡ್ಕಂದ್ರೆ ಮತ್ತೆ ಯಾರು ಕೊಡ್ತಾರ ಸರ್? ಇವೆಲ್ಲ ಎಲ್ಲ ನೋಡ್ರಿ, ನಮ್ಮ ಬಡವ್ರ ಜನ ಎಲ್ಲ ಮನೆ ಕಟ್ಬೇಕು. ನಮ್ಮ ಸಾಹೇಬ್ರ ಸಚಿವ ಸ್ಥಾನ ಕೊಟ್ರ ಎಲ್ಲರಿಗೂ ನಮ್ಮ ಶಿವಶಂಕರ್ ಕಾಲನಿಗೆ ಒಂದೇ ಅಲ್ಲ, ಎಲ್ಲಾ ಕ್ಷೇತ್ರದವ್ರಿಗೂ ಮನೆ ಕಟ್ಟಿ ಕೊಡ್ತಾರೆ. ಅಷ್ಟು ಅವ್ರ ಮೇಲೆ ಭರೋಸೆ ಐತಿ. ಕೈ ಮುಗಿದು ಕೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ನಮ್ಮ ಸಾಹೇಬ್ರ ಮಿನಿಸ್ಟರ್ ಸ್ಥಾನ ಕೊಡ್ರಿ. ಪ್ರಸಾದ್ ಅಬ್ಬಯ್ಯ ಸರಿಗೆ ಮಂತ್ರಿ ಸೀಟ್ ಕೊಡಲೇಬೇಕು. ನಮ್ಮ ಬಡತನ ಎಲ್ಲ ಜುಪಡಿಗಳನ್ನು ತೆಗೆದು ಮನೆಯನ್ನು ಕಟ್ಟಿಕೊಡ್ತೀವಿ ಅಂತ ನಮ್ಗೆ ಬಡತನ ಮನೆ ನಾವು ಕಟ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವರಾಗ್ಲಿ ಕಟ್ಟಿಕೊಡ್ತೀವಿ ಅಂತ ನಾವು ಅವ್ರಿಗೆ ದೇವರ ಸಮಾನ ಅಂತ ನಂಬಿಕೊಂಡಿದ್ದೇವೆ. ಅದಕ್ಕೋಸ್ಕರ ಅವ್ರು ನಮ್ಗೆ ಕಟ್ಟಲೆ ಕೊಡಲೇಬೇಕು. ಅವ್ರು ಯಾವುದೇ ಕೆಲಸಗಳು ಆದ್ರೂ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಾವು ಅವ್ರಂತ ದೇವ್ರಂತ ನಾವು ನಂಬಿದ್ದೇವೆ. ಅವ್ರನ್ನ ಪ್ರಸಾದ್ ಅಬ್ಬರ್ ನಮ್ಗೆ ದೇವರಿದ್ದಂಗೆ. ಯಾಕಂದರೆ ಬಡವ್ರ ಜನಕ್ಕೆ ಯಾರೋ ಹೋಗಲಿ ಭಾಳ ಹೆಲ್ಪ್ ಮಾಡ್ತಾರೆ. ಅವರು ಹೆಲ್ಪಿನ ವ್ಯಕ್ತಿ. ಅಂಥ ವ್ಯಕ್ತಿಗೆ ನಾವು ಮಿನಿಸ್ಟರ್ ಸೀಟ್ ಮಾಡ್ಲಿಕ್ಕೆ ಮತ್ತು ಅಂಥವ್ರಿಗೆ ಮಾಡೋರು. ಯಾಕಂದ್ರೆ 3 ಬಾರಿ ಬರ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಅದು ಎಲ್ಲರೂ ಕೂಡಿಪ್ಪ ಬಡ್ರ ಮಂದಿ ಇವತ್ತಿಲ್ಲ ನಾಳೆ ನಮ್ಗೆ ಪ್ರಸಾದ್ ಅಬ್ಬರ್ ಸಹಾಯ ಮಾಡ್ತಾರಂತೇಳಿ ಭರವಸೆ ಇಟ್ಟು ಇವತ್ತಿನ ದಿವಸ 3 ಬಾರಿ ಗೆಲ್ಲಿಸಿ ತೊಗೊಂಬಂದಾರ. ಆದರೂ ಗೆಲ್ಸಿ ಬಂದ್ರು ಮನೆಯಾಗ ಅವ್ರು ಆಫೀಸ್ನಲ್ಲಿ ನಮಗೆಲ್ಲ ಕಷ್ಟ ಭಾಳ ಐತ್ರಿ. ಅವರೆಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಾರ. ಗಟ್ರ್ ಮಾಡ್ಸ್ಯಾರ, ಈಗ ರೋಡ್ ಮಾಡ್ಸ್ಯಾರ, ಮತ್ತು ಮನೆಗಳೆಲ್ಲ ಹಾಕಿದ್ದು ಅವ್ರಿಗೆ ಕ್ಷೇಸ್ ಮಾಡಿಕೊಡಾಕತ್ತಾರ ರೀ. ನಮಗೆಲ್ಲ ಮಾಡಿಕೊಡ್ರಿ, ನಮಗೆಲ್ಲ ಮನೆಗಳು ಬಿದ್ದಾವು. ನಮ್ಮ ಕಡೆ ದುಡಿ ಶಕ್ತಿ ಇಲ್ಲ. ಅವ್ರಿಗೆಲ್ಲ ನಮ್ಗೆ ಸಾನ ಎಲ್ಲ ಕೊಡಾಕತ್ತಾರ. ಅವರು ನಮಗೆಲ್ಲ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಸೀಟ್ ಕೊಟ್ರಿ. ಸೀಟ್ ಕೊಟ್ಟರೆ ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ ರೀ.